ಯಾರು ಆಯ್ಕೆ ನಾವು ಬಿಡಬೇಕಾಗಿದ್ದನ್ನು ಹೈಕಮಾಂಡು ಪಕ್ಷಕ್ಕೆ ಬಿಡ್ತೇವೆ. ಯಾಕಂದರೆ ಬಹಳ ಜನ ಇದ್ದಾರೆ ಆಕಾಂಕ್ಷಿಗಳು. ಎಂ.ಐ. ಪಾಟೀಲು ಎಲ್ಲಿ ಆಳಂದ, ಬಿ.ಆರ್. ಪಾಟೀಲು ಆಳಂದ ಅಫಜಲ್ಪುರ, ಅಲ್ಲಂಪ್ರಭು ಪಾಟೀಲು ಗುಲ್ಬರ್ಗ, ಮತ್ತು 4 ತಲೆಮಾರಿನ ಇತಿಹಾಸ ಇರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರ ಕುಟುಂಬ. ಎಸ್.ಆರ್. ಕಾಶ್ಯಪ್ನವರು ಮಂತ್ರಿಯಾಗಿದ್ದರು, ಅವರ ಹೆಂಡತಿ ಕೂಡ ಶಾಸಕಿ ಆಗಿದ್ದರು. ವಿಜಯಾನಂದ ಅಂದವರು 2 ಬಾರಿ ಶಾಸಕರಾಗಿದ್ದಾರೆ. 712 ಕಿಲೋಮೀಟರು ಪಾದಯಾತ್ರೆ ಪ್ರವರ್ತಕ್ಕಾಗಿ ಸಮಾಜದಲ್ಲಿ ಒಂದು ಸಂಚಲನ ಮುಗಿಸಿದ್ದಾರೆ. ಮತ್ತು ಅವರ ಶ್ರೀಮತಿ ವೀಣಾ ಅವರು KPCC ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ, ವೀರಶೈವ ಮಹಾಸಭೆಯ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಅವರ ಕುಟುಂಬ 4 ದಶಕಗಳಿಂದ ಅವಿನಾಭಾವವಾಗಿ ಹೊಂದಿಕೊಂಡಿದೆ. ಮತ್ತು ರಾಜೀವ್ ಕಾಗೆ ಮತ್ತು ಬೈಲೊಂಗಲ ಶಾಸಕರು ಜೊತೆಗೆ ಬೇಕಾದಷ್ಟು ಜನ ಇದ್ದಾರೆ. ಪ್ರಕಾಶ್ ಹುಕ್ಕೇರಿ MLC ಇದ್ದಾರೆ, ಅವರ ಮಗ ಗಣೇಶ್ ಹುಕ್ಕೇರಿ ಶಾಸಕರಿದ್ದಾರೆ. ಎಲ್ಲ ಕೊಡುಗೆನೂ ಜಾಸ್ತಿ ಇದೆ. ಅದರಲ್ಲೂ ಕೂಡ ಆಯ್ಕೆನ ನಾವು ಬಿಡ್ತಕ್ಕಂಥದ್ದು ಪಕ್ಷಕ್ಕೆ ಬಿಡ್ತೇವೆ. ಅವ್ರಿಗೆ ಯಾರು ಸೂಕ್ತ ಆಗ್ತಾರೆ ಅವ್ರಿಗೆ ಕೊಡಬೇಕು ಅಂತಕೊಂಡು ಆಗ್ರಹ. ಅದರಲ್ಲೂ ವಿಶೇಷವಾಗಿ 4 ದಶಕಗಳ ಸಂಬಂಧವನ್ನು ಇಟ್ಕೊಂಡು ಪಕ್ಷನಿಷ್ಠೆಯಿಂದ ಹಾಗೂ ಸಮಾಜದ ದೃಷ್ಟಿಯಿಂದ ಹೊಸತನವನ್ನು ತಂದುಕೊಟ್ಟಿರ್ತಕ್ಕಂಥ ಕಾಶ್ಯಪ್ರವರು ಕೊಟ್ಟರೆ ತುಂಬ ಸಂತೋಷ ಆಗುತ್ತೆ. ಸಮಾಜಕ್ಕೆ ನಿರೀಕ್ಷೆ ಮಾಡೋಕ್ಕಿಂತನೂ ನಮ್ಮ ನಿರೀಕ್ಷೆ ರಾಜ್ಯಕ್ಕೆ. ಒಬ್ಬ ವ್ಯಕ್ತಿ ಕ್ರಿಯಾಶೀಲ ವ್ಯಕ್ತಿನ ನಾವು ಮಂತ್ರಿ ಸ್ಥಾನ ಮಾಡಿದರೆ ಸಮಾಜಕ್ಕೆ 2ನೇ ಭಾಗ ರಾಜ್ಯದ ಅಭಿವೃದ್ಧಿಗೆ ಕಂಕಣಬದ್ಧವಾಗಿ ಕ್ರಿಯಾಶೀಲವಾಗಿ ಮಾಡ್ತಕ್ಕಂಥ ವ್ಯಕ್ತಿಗಳು ಕೊಟ್ಟರೆ ಅನುಕೂಲ ಆಗುತ್ತೆ. ಮೀಸಲಾತಿ ವಿಚಾರವಾಗಿ ಹಿಂದೆನೂ ಭರವಸೆ ಕೊಟ್ಟರು, ಹಿಂದಿನ ಸರ್ಕಾರದಲ್ಲೂ ಆಗಿಲ್ಲ. ಹಿಂದಿನ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡಿದ್ರು, ಬಿಜೆಪಿ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಅವಕಾಶ ಕೊಡಿ ಅಂದರು. ಇನ್ನೂ ನಿಮ್ಮ ಬೇಡಿಕೆ ಸಲ್ಲಿಸ್ತಾ ಇದ್ರು ಹೊರತು ಅಧಿಕಾರ ವಹಿಸ್ಕೊಂಡವ್ರು ಏನು ಮಾಡಿದ್ರು? ಮೀಸಲಾತಿ ವಿಚಾರವಾಗಿ ವಿವರವಾಗಿ ಮಾತಾಡಲಿಕ್ಕೆ ಇದು ಸಮಯ ಅಲ್ಲ. ಆದರೂ ಕೂಡ ಒಂದು ವಿಷಯ, ಮೀಸಲಾತಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲಿ ಸಂವಿಧಾನದ ಪ್ರಕಾರ 15/4, 16/4 ಪ್ರಕಾರ ದೇಶದಲ್ಲಿ ವಾಸಿಸ್ತಕ್ಕಂಥ ಸರ್ವ ಜನಾಂಗದವರಿಗೆ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರಿಗೆ ಮೀಸಲಾತಿ ಕೊಡಬೇಕು, ಮೀಸಲಾತಿ ಕೊಡಲೇಬೇಕು. ಇದು ನಮ್ಮ ಆಶಯ ಅಲ್ಲ, ಸಂವಿಧಾನದ ಶಿಲ್ಪಿ ಅವರ ಅಂಬೇಡ್ಕರ್ ಅವರ ಆಶಯ. ನಮ್ಮ ಕಾರ್ಯತಂತ್ರ ಭೇಟಿಯಾಗಿದ್ದೀವಿ. ನಿನ್ನೆ DCM, ಹಿಂದಿನ DCM, ಈಗಿನ ಭಾವಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಭಾಳ ಸ್ಪಂದನೆ ಮಾಡಿದ್ದಾರೆ. ರಾತ್ರಿ ಸಮನ್ವಯ ಅಧ್ಯಕ್ಷ ಆಗ್ತಕ್ಕಂಥ ಸಿದ್ದರಾಮಯ್ಯನವರು ಭೇಟಿಯಾಗಿದ್ವಿ. ಅವರು ಪೂರ್ವಕವಾಗಿ ಸ್ಪಂದನೆ ಮಾಡಿದ್ದಾರೆ. ಹೈಕಮಾಂಡ್ ಜೊತೆ ಮಾತಾಡಿಬಿಟ್ಟು ನಾವು ಅದಕ್ಕೆ ಒಂದು ಸೂಕ್ತ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲ, ನಾವು ಮತ್ತೆ ಇವತ್ತು ಸಾಯಂಕಾಲ ಡೆಲ್ಲಿಗೆ ಹೋಗಿಬಿಟ್ಟು KC ವೇಣುಗೋಪಾಲ್, ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಸರ್, ಈಗ ಎಲ್ಲ ಸಮುದಾಯಗಳು ಜಾತಿ ಸಮೀಕರಣದ ಮೇಲೇನೆ ಕ್ಲೇಮ್ ಮಾಡ್ತೇವೆ, ನಮ್ಗೆ ಆ ಮಿನಿಸ್ಟರ್ ಬೇಕು, ಉಪಮುಖ್ಯಮಂತ್ರಿ ಬೇಕು. ಸರ್ಕಾರದಲ್ಲಿ ಇರೋದೇ 36 ಮತ್ತೆ ಉಪಮುಖ್ಯಮಂತ್ರಿ ಸೃಷ್ಟಿ ಇಲ್ಲ ಈಗ ಬರ್ತಾ ಇದೆ. ಅದೆಲ್ಲ ಇದ್ದು ಕೂಡ ನಿಮಗೆ ಬೇಕು ಅನ್ನೋದು ಎಷ್ಟು ವಾಸ್ತವ? ಇದು ಬೇಡಿಕೆ ಅನ್ನೋದು ಸಾಮಾನ್ಯ. ಪ್ರತಿಯೊಬ್ಬ ಸಮುದಾಯದ ಶಾಸಕರಿಗೆ ಬೇಡಿಕೆ ಇದ್ದೇ ಇರುತ್ತೆ. ಆದರೆ ನಿರ್ಧಾರ ಮಾಡ್ತಕ್ಕಂಥದ್ದು ಪಕ್ಷ ಮತ್ತು ಸರ್ಕಾರ, ಹೈಕಮಾಂಡು. ಅವ್ರು ಏನು ನಿರ್ಧಾರ ಮಾಡ್ತಾರೆ ಅದನ್ನು ಸ್ವಾಗತ ಮಾಡ್ತೀವಿ. ಒಂದು ವೇಳೆ ಸಮುದಾಯನ ಅಂದರೆ ದೊಡ್ಡ ಸಮುದಾಯ ಅಂತ ಹೇಳಿದ್ರಿ, ಸಮುದಾಯನ ಆ ಒಂದು ಸರ್ಕಾರ ಮತ್ತು ಮುಖಂಡರು ನಿಮಗೆ ಇದು ಮಾಡಿಲ್ಲ ಅಂದರೆ ಅಪ್ ಟು ದ ಮಾರ್ಕ್ ಮಾಡಿಲ್ಲ ಅಂದರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ? ನಮ್ಮ ನಿರ್ಧಾರ ಖಂಡಿತವಾಗಲೂ
ಇಷ್ಟು ವರ್ಷ ನಡ್ಕೊಂಬಂದೀವಿ, ಈಗೂ ನಡೆಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಮುಂದಿನ ದಿವಸಗಳಲ್ಲಿ ಇದು ಪ್ರತಿಫಲ ಸಿಗ್ಬೋದು. ಇನ್ನೇನು ಚುನಾವಣೆ ಭಾಳ ದಿವಸ ಇಲ್ಲ, 2028 2 ವರ್ಷ, ಅವಾಗ ಸಮಾಜ ನಿರ್ಧಾರ ಮಾಡುತ್ತೆ. ಅಂದ್ರೆ ಒಂದ್ ಕಡೆ ಬ್ಲಾಕ್ ಮೇಲ್ ತಂತ್ರನ ಹೇಗೆ? ನೆವರ್, ಯಾವತ್ತೂ ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ. ಬ್ಲ್ಯಾಕು ಗೊತ್ತಲ್ಲ ನಮಗೆ, ಗ್ರೀನು ಗೊತ್ತಲ್ಲ, ನಾನು ಬರೀ ನಾನು ವೈಟ್ ಗೊತ್ತಲ್ಲ. ಸರ್ 2008ರಲ್ಲಿ ಇಂದೂರವರು ನೀವು ಕ್ಲಬ್ಬಲ್ಲಿ ಪ್ರೆಸ್ ಮೀಟ್ ಮಾಡಿದ್ರಿ. ಹರಿಹರ ಪೀಠ ಆರಂಭ ಆಗುವಂಥ ಸಂದರ್ಭದಲ್ಲಿ ಬೆಂಗಳೂರು ಪ್ರೆಸ್ ಮೀಟ್ ಮಾಡಿದ್ರಿ. ಇದೇ ಮಾತಾಡಿದ್ರಿ, ಮುಂದೆ ಪೀಠ ಮಾಡಿದ್ರೆ ಉಪಯೋಗ ಆಗುತ್ತೆ ಅಂತ. ನಿಮ್ಮ ಪಂಚಮಶಾಲೆಯವರು ಮಾಡಿದ 2 ಪೀಠ ಉಳಿಸ್ಕೊಳಕ್ ಆಗಿಲ್ಲ ನಿಮ್ಮ ಕೈಗೆ. 5 ಪೀಠ ಮಾಡಬೇಕು ಅಂತ ಓಡಾಡ್ತಾ ಇದ್ದೀರಿ. ನೀವು ಒಂದಾಗಿದ್ದೀರಾ ಅಂತ. ನೀವು 5 ಪೀಠ ಮಾಡಕ್ಕೆ ನಿರಾಣಿ ಒಂದು ಗ್ರೂಪು, ಕಾಶಪ್ಪನವ್ರ ಗ್ರೂಪು, ನಿಮ್ದೊಂದು ಗ್ರೂಪು, ಎತ್ತಾಳದೊಂದು ಗ್ರೂಪು, ಎಲ್ಲವೂ ದೊಡ್ಡ ಸಮಾಜದಲ್ಲಿ ನೀರು ಹರಿಯುತ್ತದೆ. ಹರಿದ ನೀರು ಎಲ್ಲಿ ಹೋಗುತ್ತೆ? ಸಮುದ್ರ ಸೇರುತ್ತೆ. ಆದ್ದರಿಂದ ಅದರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಮಾಜ ಒಟ್ಟಾಗಿದೆ, ತಳಮಟ್ಟದಲ್ಲಿ ಆಶಾಭಾವನೆ ಇದೆ. ಖಂಡಿತವಾಗಲೂ ಅದಕ್ಕೊಂದು ಸೂಕ್ತವಾದ ಪರಿಹಾರ ಸಿಕ್ಕೇ ಸಿಗುತ್ತೆ. ಅದನ್ನು ಹೈಕಮಾಂಡ್ ಮಾಡಲಿ.